ಇಡಿಸ್ತೇನ್ರಿ ಬಳಿ. ಹಸಿರು ಬಳಿ ಅದಾವು, ಕೇಸರಿ ಬಳಿ ಅದಾವು. ಬಳಿ ಇಡಿಸ್ತೇನ್ರಿ ಬಳಿ, ಮಿನ್ನ ಮಿನ್ನ ಬಳಿ. ಒಮ್ಮೆ ನಮ್ಮ ಬಳಿ ಇಟ್ಕೊಂಡು ನೋಡ್ರಿ, 9 ತಿಂಗಳು ಯಾವ ಮಗ ಇಟ್ಟಿರಬಾರ್ದು ಹಂಗಿಡ್ತೇನೆ. ಏ ಸಂಗಿ ಹಿಂಗೆ ಯಾಕೆ ನಿಂತೀರಿ ಈ ಸಂಗ್ಯಾ ಮಂಗ್ಯಾನ್ ಜೊತೆ? ಸಂಗು ನಂದು ಇಟ್ಕೋತೀನ. ಹೌದು, ನಾನೀಗ ಇಟ್ಕೋಬೇಕಂತ ರೆಡಿ ಆಗೀನಿ. ಆದ್ರೆ ನಿನ್ನ ಹತ್ರ ಅವು ಇಲ್ಲೇ ಇಲ್ಲಲ್ಲ. ಏನವ ಬಳಿ ಇದ್ದಿದ್ದು ಬಿಟ್ಟಿದ್ದು ಕೈಯಾಡಿಸಿ ತಿಕ್ಕಾಡಿ ಎಳಿಯಾಡಿಸಿ ಚಕ್ ಮಾಡಿಡ್ತೇನೆ. ಏ ಸಂಗಿ, ಈ ಬಾಳೆ ಮೊದಲಾಗ ಊರಾಗ ಮಿಕ್ಯಾನ. ಇವ ಬಾಳ ಕಿಡಿಗೇಡಿದಾನ. ನಿನ್ನಂತಕ್ಕಂಥದ್ದು ಏನಿಲ್ಲ. ಅದ ದುಡ್ಡಿಲ್ಲ. ನೀ ಇಟ್ಕೊಂತೀನಿ ಅಂದ್ರ ನಾ ಕೊಡಾಕ್ ರೆಡಿನ ಅದೇನೆ. ನೀವು ಕೊಡಾಕ್ ರೆಡಿ ಆದ್ರ ನಾ ಏರ್ಸಾಕ್ ರೆಡಿನ. ಸಂಗು ಸ್ವಲ್ಪ ನಿಂದ ಮ್ಯಾಲ ಎತ್ತಲ್ಲ. ಹೇ, ಏನು ಎತ್ತದದು? ಅದಲೇ ನಿಂದ ಕೈ ಮ್ಯಾಲ ಮಾಡಿ ನನ್ನ ಕೈಯಾಗ ಕೊಡ, ಏರಿಸ್ತೇನೆ ಬಳಿ. ಲೇ ಬಾಳ್ಯ, ಕೈ ನಿನ್ನ ಕೈಯಾಗ ಸಿಕ್ಕೈತೆ ಅಂತ ಹೇಳಿ ಹೆಂಗೆ ತಿಳಿದಂಗ ಏರಿಸ್ಬಲ್ಲಿ. ಸ್ವಲ್ಪ ಸಾವಕಾಶ ಏರಸ. ನನ್ನ ಹುಡುಗಿವು ಮೊದಲೇಕ ಎಳೆ ಕೈ ಅದಾವ. ನೀನು ಸ್ವಲ್ಪ ಸುಮ್ಮನಿರ, ಅವನಿಗೆಲ್ಲ ಗೊತ್ತೈತಿ. ತಗೋಲೆ ಹಿಡ್ಕೋ ಕೈ. ನಾ ಏರ್ಸುದ್ರೊಳಗೆ ಎಕ್ಸ್ಪರ್ಟ್ ನೋಡ್ರಿ. ಹಂಗಾರ ಕೊಡ್ರಲ್ಲ ನಿಮ್ದು. ಹಲೋ ಲೇ ಮಗನ ಬಾಳ್ಯ, ಮೆತ್ತಗ ಸಾವಕಾಶ ಏರಿಸ್ಲಿ. ಲೇ ಸಂಗ್ಯಾ, ಮೊದಲು ಹಾಕುವಾಗ ಸ್ವಲ್ಪ ತ್ರಾಸ ಆಕತಿ. ಸ್ವಲ್ಪ ಎಣ್ಣೆ ಹಚ್ಚಾರ ಇಲ್ಲ ಉಗುಳು ಹಚ್ಚಾರ ಹತ್ತಿಬಿಟ್ರೆ ತಾಣೋಕತಿ. ನೀನು ಸ್ವಲ್ಪ ಸುಮ್ಮನೆ ಇರು. ನಾನು ಕೈಲಿ ಹಿಡಿಸ್ಕೊಂಡ್ರು ಎಲ್ಲ ರೂಢಿ ಆಕೈತಿ ನನಗ. ಅವು ಹಿಡಿಸ್ತಾವ ಸುಮ್ಮನೆ. ಆಗ್ಲೇ ಮಗನ ಆಗ ನೀ ಹಂಗ್ ಬಿಡ್ತಿ. ಕೈಗೆ ಸಿಕ್ಕಿದ ಚಾನ್ಸ್ ಅಂತೇಳಿ ಎಲ್ಲ ಕೈಯಾಡಿಸಿ ಚೆಕ್ ಮಾಡಿ ಮುಗಿಸು ಮಾಡ ನೀ ಎಲ್ಲಿ ಕೈ ಬಿಡ್ತಿ ಹೇಳ. ಆದ್ರೂ ಒಂದು ಮಾತು ನೆನಪಿಟ್ಕೊ ಮಗನ, ದುಡ್ಡು ಕೊಡವ್ ನಾನು, ಸುಖ ಪಡವ್ ನೀನ. ಇದು ನಿನಗ ಸರಿ ಆಗತ್ನ ಬಾಳಪ್ಪನ? ಅಲ್ಲ, ಅಂತೂ ಬಾರಿ ಕಲ್ತಿ ಬಿಡಪ್ಪ. ನೀ ಬಾರಿ ಎಕ್ಸ್ಪರ್ಟ್ ಅದಿ ನೋಡಿ ಇಡಾಕ. ನನ್ನ ಕೆಲಸನ ಏರ್ಸುದ್ರಿ. ಕೆಲಸನ ಇಲ್ಲ ಇದು. ಹಾ ಸಂಗು, ಇದ ಖುಷಿ ಒಳಗ ಒಂದು ಹಾಡಲ್ಲ ನನ್ನ ಚಿನ್ನ. ಹಿಡ್ಕೋ ಏಪ್ಪ ನನ್ರನ್ನ. ಬಾರ ನನ್ನ ಮುದ್ದಿನ ಗಿನಿಯ. ಯಬಸ್ರಿ, ನೀರ್ ಇಳಿಬೇಕ, ಹಂಗ್ ಕುಣಿಬೇಕ. ಎರಡು ಮದುವೇರಿದ ಆನೆಗಳ ನಡುವಿನ ಗುದ್ದಾಟವೇ ದಸಮ ಎನ್ನುವರು.
ಏನ ಗಿಚ್ಚ ಕುಣಿ ತಾಳಪ್ಪ ತಕ್ಕತೈ ಗಾಡಿ ಬ್ರೇಕ್ ಇಲ್ಲದ ಗಾಡಿ ಹೊಂಟಂಗ ಸೈ ಸೈ ಏನ ಗಿಚ್ಚ ಕುಣಿ ಸಾಯ್ ಹೊಡೋದು ನಿಮ್ಮ ಅವನು ಸಾಯ್ ಹೊಡೋದು ಪುಟ್ಟ ಪೂರ ಸಾಯ್ ಹೊಡೋದು ನಿಮ್ಮ ಅವನು ತೆಪ್ಪಾಗೊಟ್ಟು ಕೋಸ ಇಷ್ಟು ಮಂದ್ಯಾಗ ನಿನ್ನ ಕೈ ಅವ್ರ ಕೈಯಾಗ ಕೊಟ್ಟ ಕುಣದಾಡಿದ್ರ ಬ್ಯಾರೇನ ಮಾಡೋ ಮಕ್ಕಳು ಇವ್ರ ನನ್ನ ಮಾನ ಮರಾದೆ ಎಲ್ಲ ಕಳೆದು ನಿಮ್ಮ ಅವನು ಕಳೆದೆ ನೀ ಕೈ ಬಿಡ್ಲಿ ಬಾಂಡ್ ಬಾಟಿ ಮಕ್ಕಳ ಏ ಅಪ್ಪ ನಾ ಏನ್ ಮಾಡಿಲ್ಲ ಅಂತ ಈ ನಮ್ನಿ ಸತ್ತರ್ಗಳಾಕತ್ತೀವ ನಿಮ್ಮ ಅವನ ಅಲ್ವೇ ಊರಿಗೆ ಓಡಾಡ್ರ ಈ ಮಕ್ಕಳ ಇವ್ರ ಜೋಡಿ ಕುಣಿದಾಡಿದ್ರ ನಿನ್ನ ವಾಟ್ಯಾಗ ಕುಣಿದಾಡಂಗ್ ಮಾಡ್ತಾರ್ರಿ ಈ ಮಕ್ಕಳ ರೀ ಯಜಮಾನ್ರ ನೋಡ್ರಿ ನಾವೇನು ಬೇಕಂತ ನಿಮ್ಮ ಮಗಳ ಕೈ ಹಿಡ್ದಿಲ್ಲ ಬೇಕಾದ್ರೆ ನಿಮ್ಮ ಮಗಳನ್ನ ಕೇಳ್ರಿ ಇದ್ರಾಗ ನಂದೇನು ತಪ್ಪಿಲ್ರಿ ಹೋತಿ ಕಟಕ ಬೇಲಿ ಸಾಕ್ಷಿ ಅಂತ ಹಂಗ ಈ ಮಗನಾರ ಏನ್ ಸೋದ್ದ ಮೂರು ಬಿಟ್ಟವ್ರ ಊರಿಗೆ ದೊಡ್ಡವ್ರ ಆಗು ಮಗ ಇವ ಇಲ್ರಿ ಯಜಮಾನ್ರ ನಿಮ್ಮ ಮಗಳು ಪಟ್ನ ಏರ್ಸನ್ಲ ಅದಕ್ಕೆ ಏರ್ಸಿದ್ರಿ ಇದ್ರಾಗ ಏನು ತಪ್ಪೈತ್ರಿ ಯಜಮಾನ್ರ ನೀವು ಹೇಳ್ಬಿಡ್ರಿ ನೀವು ಹಿರಿಯರದ್ರಿ ಇದ್ರಾಗ ಹೌದು ಅಯ್ಯಪ್ಪ ನಾ ಬಳಿ ಉಡ್ಸ್ಕೊಳ್ಳೋ ಹೊತ್ನ್ಯಾಗ ಈ ಸಂಗು ಇಲ್ಲೇ ಇದ್ದ ನಾ ಬಳಿ ಉಡ್ಸ್ಕೊಳ್ಳೋ ಕಾರಣ ಈ ಸಂಗುನ ನೋಡಿ ಅಪ್ಪ ನಿಮ್ಮವ್ನ ನೀನು ಸಣ್ಣ ಹಾಕ್ಯದೆ ಈಗ ಚಲೋ ಮಾಡಾಕತ್ತಿ ಅಂದಂಗಾತ ಏನ ಛತ್ರಿಲೆ ಜಡಿಲೆ ನಿಮ್ಮವ್ನ ಈಗ ಮನೆಗೆ ಬರ್ತೀವ ಮುಟ್ಟಿ ಮುಟ್ಟಿ ನೋಡ್ಕೋಬೇಕ್ರಿ ಹಂಗೆ ಏರ್ಸೇನೆ ಯಜಮಾನ್ರ ಲೇ ಮಗನ ಬಾಯ ಏನಿಲ್ಲ ಅದ ಮೊಟ್ಟೆ ಮೊಟ್ಟೆ ನೋಡ್ಕೊಳಂಗ ಏರ್ಸೇದ ಅದರಿ ಅದ ನಾನು ದುಡ್ಡು ಕೊಟ್ಟ್ಯಾ ನಾನು ಇಟ್ಕೊಂಡೆ ನಾನು ಏರ್ಸೀನಿ ಲೇ ಮಕ್ಕಳ್ರ ನಿಮಗ ಈಗ ಮಾಡೋದಿಲ್ಲ ಮುಂದೊಂದ ಗತೆ ಕಾಣಿಸ್ತಾರೆ ಲೇ ಅವ್ವ ಮಗಳ ನೀ ಈಗ ಮನೆಗೆ ಬರ್ತೀವಿ ಕೈಕಾಲು ಮುರಿದು ಹೇಳ್ಕೊಂಡು ಹೋಗ್ಲ ಹಂಗೇನು ಮಾಡಕ್ ಹೋಗ್ಬೇಡಿ ಅಪ್ಪ ನಾನ ಬರ್ತೀನಿ ನಡಿ ಬಾ ಬಾ ನೀ ಮನೆಗೆ ಹೋಗೋಣ ಏ ಸಂಗಿ ಬಾ ಏ ಸಂಗಿ ನಾನು ಬಂದೆ ನಿನ್ನ ಹಿಂದ ಇಲ್ಲಿ ಬಾ ಹೊತ್ಕೊಂಡಾಕಿರ್ ಬಾ ಒಂದು ಹಾಡು ಆಡ್ರಿ ಹಂಗ ಹೋಗ್ಕಿರ್ನ
ನಕ್ಷತ್ರಕ್ಕೆ ಎಣಿಕೆ ಇಲ್ಲ. ಲೇ ಕೆಂಪಿ, ನನ್ನ ನಿನ್ನ ಪ್ರೀತಿಗೆ ಕೊನೆ ಇಲ್ಲ. ಐ ಲವ್ ಯು ಲೇ ಕೆಂಪಿ, ಐ ಲವ್ ಯು. ಕುಡಿದ್ರೆ ಕಾಂಡಾಣ ಕುಡಿಬೇಕ, ತಿಂದ್ರೆ ಕಾಂಡಾಣ ತಿನ್ಬೇಕ. ಮಗ್ಗಲ ಒಂದ್ ಎಣ್ಬೇಕಂದ್ರ ತರಳಾಗಿ ಕೊಡ್ತಾನೆ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದು ಸಲ ಲೇ ಬಡ ಭಿಕಾರಿ ಸತ್ಯ ಸತ್ಯ ನಾನೇ ಸತ್ಯವನ್ನು ಮೆರೆದು ಜನರ ಪಾಲಿಗೆ ನೀನು ದೇವರಾಗಿ ನಿಂತಿರುವಲ್ಲ. ಬಹುದಿನದಿಂದ ಕಂಡ ನನ್ನ ಕನಸು ನನಸಾಯಿತು. ಬಹುದಿನದಿಂದ ನಮ್ಮಿಬ್ಬರ ಮಧ್ಯದಲ್ಲಿ ಉದ್ಭವಿಸಿದ ಸುಂಟರಗಳ
ನಿನ್ನನ್ನು ದಿಕ್ಕ ತಪ್ಪಿಸಿ ನನ್ನ ಕಾಲಡೆ ಬೀಳುವಂತೆ ಮಾಡದಿದ್ದರೆ ಇಡೀ ಸುತ್ತ ಹತ್ತುರಿಗೌಡ ಈ ಸಂಜೆ ಬರಲ ಲೇ ಪಡಕುನಿ ಸತ್ಯ ನೀನು ನನ್ನ ಕಾಲಿರುವ ಸನ್ನಿವೇಶ ಯಾವಾಗ ಕೂಡಿ ಬರ್ತದೆ ಕಾಯುತ್ತಿರುವೆ. ಯಪ್ಪ ಯಪ್ಪ ಗೌಡ್ರ ಊರಿಗೆ ಬಂದಾಕೆ ನೀರಿಗೆ ಬರ್ಲೇಬೇಕ ಅಂದ ಮ್ಯಾಗ ಈ ಊರಿಗೆ ನಿಮ್ದು ಡಿಮಾಂಡ್ರಿ. ನಿಮ್ ಬಲಿಗೆ ಮಗ ಬೀಳಾರ್ದ ಇರ್ತಾನೇನ್ರಿ ಗೌಡ್ರ? ಲೇ ಪರಮೇಶಿ, ಆ ಬಡವಕರಿ ಸತ್ಯ ಇವೇ ಊರಿಗೆಲ್ಲ ನರುತ್ತಿದ್ದಾನೆ. ಗೌಡ್ರ ಸಮಯ ಬಂದಾಗ ಕತ್ತಿ ಕಾಲಿಗೆ ಅಂದಾರಿ ಹಿರಿಯಾರ. ಅಂದ ಮ್ಯಾಗ ಹಿರಿಯಾರ ಹೇಳಿದ ಮಾತು ಸುಳ್ಳಾಗೋದು ನೋಡ್ರಿ ಗೌಡ್ರ. ನೋಡ್ರಲ್ಲ ನಿಮ್ ಬಲಿಗ ಮಗ ಬೀಳಾಕ ಬಂದ. ನಮಸ್ಕಾರ ಪಾಟೀಲರಿಗೆ. ಬಾ ಸತೀಶ್ ಬಾ. ಈ ಪಾಟೀಲ ಅರಮನೆಗೆ ಕಾಲಿಟ್ಟ ಕಾರಣ ಯಪ್ಪ ಗೌಡ್ರ ಕೆಲಸ ಇದ್ದಾಗಲ್ರಿ ಹಂಗ ಗೆರೆ ಸಾವಿದ ಅಂತ ನಮ್ಮ ಪಂಚಾಂಗ ಹೇಳಾಕತ್ತದ್ರಿ ಗೌಡ್ರ. ಹೌದು ಪರಮೇಶಿ, ನೀವು ಹೇಳಿದ ಮಾತಲ್ಲಿ ನಿಜವಿದೆ. ಗೌಡರಿಂದ ಒಂದು ಸಹಾಯ ಬೇಕಿತ್ತು. ಸತೀಶ, ನನಗೆ ಮುಖ್ಯವಾದ ಕೆಲಸವಿದೆ. ಮೊದಲು ಬಂದ ವಿಷಯ ಹೇಳುವ. ಗೌಡ್ರೆ, ದೇವರ ದಯದಿಂದ ನನ್ನ ತಮ್ಮನಿಗೆ ಸರ್ಕಾರಿ ನೌಕರಿ ಬಂದಿದೆ. ಅದಕ್ಕೆ 10 ಲಕ್ಷ ಹಣವನ್ನು ಕೊಟ್ಟು ಸಹಾಯ ಮಾಡಿ ಗೌಡ್ರೆ. ಅಲ್ಲಲ್ಲಿ ತಮ್ಮ 10 ಲಕ್ಷ ಅಂದ್ರೆ ಗಿಡದಾಗಿನ ಎಲಿ ಮಾಡಿ ಅಲ್ಲಿ ತಮ್ಮ ಪರ ಹರಿದು ಕೊಡೋದಾಕ ದುಡ್ಡು ಕೊಡ್ಬೇಕಂದ್ರ ನಮ್ಗವ್ರ ರೂಲ್ಸ್ ಅದಾವ. ಅದಕ್ಕೆ ಒಪ್ಪಿಕೊಂಡ್ರ ನಮ್ಗವ್ರ ದುಡ್ಡು ನಿನ್ನ ಕೈಗೆ ಸೇರ್ತೈತ್ ನೋಡ್ತಮ್ಮ. ನಿಮ್ಮ ಕಂಡೀಷನ್ಗೆ ನಂದು ಒಪ್ಪಿಗೆ ಗುಮ್ಮಸ್ತ್ರೆ. ನೋಡು ಸತೀಶ, ಅಸಲು ಬೇಗನೆ ಕೊಡದಿದ್ದರೆ ಬಡ್ಡಿ ಮರ್ಯಾದೆ ತಿಂಗಳೊಳಗಾಗಿ ಕಟ್ಟಬೇಕು. ಬಡ್ಡಿನೂ ಕಟ್ಟದಿದ್ದರೆ ಬಡ್ಡಿಗೆ ಬಡ್ಡಿ ಚಕ್ಕರ ಬಡ್ಡಿ ಕಟ್ಟಬೇಕಾಗುತ್ತೆ. ನನ್ನ ಬಿಟ್ಟುಕೋ. ಆಯ್ತು ಗೌಡ್ರೆ, ನೀವು ಹೇಳಿದ ಸರಿಯಾದ ಟೈಮಿಗೆ ಬಂದು ಬಡ್ಡಿ ಕೊಟ್ಟುತ್ತೇನೆ. ನೋಡ್ತಮ್ಮ ಸತೀಶಪ್ಪ, ನಮ್ಮ ದುಡ್ಡು ನಮ್ಮ ಸರಿಯಾದ ಟೈಮ್ಗೆ ನಮ್ಮ ಗೌರ್ ಟೈಮ್ಗೆ ಬಂದು ಸೇರ್ಲಿಲ್ಲ ಅಂದ್ರ ನಿಮ್ಮ ಮನ್ಯಾಗ ಹೆಣ್ಣು ಮಕ್ಕಳು ಸೂಳಿಗೆರ್ಕಿ ಮಾಡ್ಯಾರ. ನಿನ್ನ ಬಾಯಲ್ಲಿ ನಾಲಿಗೆಯಲ್ಲಿ ಇರುತ್ತದಲ್ಲ ಮಗನ. ಹೌದು ಸತೀಶ, ಇದೊಂದು ಈ ಪಾಟಿನ ಹೊಸದಾದ ರೂಲ್ಸ್. ತೆಗೆದುಕೊಂಡ ಹೋದ ದುಡ್ಡು ಸರಿಯಾಗಿ ಬಡ್ಡಿ ಸಮೇತ ತೀರಿಸಕ್ಕಾಗದಿದ್ದರೆ ಮನೆಯಲ್ಲಿರುವ ನಿನ್ನ ಮುದ್ದಿನ ತಂಗಿ ನನ್ನ ಅರಮನೆ ಮಂಚದ ಮೇಲೆ ಮಲಗಬೇಕಾಗುತ್ತದೆ. ಆತರ ಸಕ್ಕಿನ ಶ್ರೀಮಂತ ದುಡ್ಡಿನಲ್ಲಿ ಏಕೆ ಬಡವರು ಚಂದ ಬಿಡ್ತೀರಿ? ನೀನು ಸಂಪಾದಿಸಿದ ನಿನ್ಗಳೇ ಮಗ. ಬಡ ರೈತರು ಕಷ್ಟಪಟ್ಟ ಬೆವರಿನ ಹಣ. ಲೇ ಬಡ ಬಿಕಾರಿ ಮಗನೇ, ಈ ನನ್ನ ಅರಮನೆಗೆ ಕಾಲಿಟ್ಟು ನನಗೆ ಸಕ್ಕಿನಿಂದ ಮಾತಾಡಿದ ಮಗಳೇ. ಸಕ್ಕಿನಿಂದ ಮಾತಾಡಕ್ಕೆ ನಿಮ್ಮ ಅಪ್ಪನ ಮನೆ ಹಣ ತಿಂದಿಲ್ಲ ಮಗ. ಇದು ಹಾಲ ಮತದ ಹೊಲೆ. ಕೊಂತ್ರೆ ಕುರುಬ, ನಿಂತ್ರೆ ಕಿರುಬ. ಕ್ರಾಂತಿ ಅಂತ ಬಂದ್ರೆ ಸಂಗೊಳ್ಳಿ ರಾಯಣ್ಣ, ಭಕ್ತಿ ಅಂತ ಬಂದ್ರೆ ಕನಕದಾಸ. ರಾಯ, ನೀನ್ ಯಾಕಪ್ಪ ಇಲ್ಲಿಗೆ ಬಂದೆ? ಸುಮ್ಮನೆ ಮನೆಗೆ ಹೋಗು. ಶ್ರೀರಾಮನಿಗೆ ಕಷ್ಟ ಅಂತ ಬಂದರೆ ಅಲ್ಲಿ ರಾಯ ಇದ್ದೇ ಇರ್ತಾನೆ. ನೋಡ್ತಮ್ಮ ರಾಯಣ್ಣ, ನಮ್ಮ ಗೌಡ್ರ ಮನೆಗೆ ಬಂದು ನಮ್ಮ ಗೌಡ್ರಿಗೆ ಬಾಯಿಗೆ ಬಂದಾಗ ಮಾತಾಡಕತ್ತಲ್ಲಿ ತಮ್ಮ. ನಿನಗಟ್ಟ ಸ್ವಚ್ಛ ತಮ್ಮ. ಲೇ ಬಡಕೊಳ್ಳಿ, ಈ ಗೌಡ
ನಮಗೆ ಭಿಕ್ಷೆ ಬೇಡಲು ಬಂದಿರುವ ನಿನಗೆ ಇಷ್ಟು ಸಕ್ಕಿರುವಾಗ ಇನ್ನು ತೋಟಿನ ದರ್ಪದಿಂದ ಮೆರೆಯುವ ನನಗೆ ಎಷ್ಟು ಸಕ್ಕಿರಬಾರದು. ರಾಯ ನೀನು ಮನೆಗೆ ಹೋಗು, ನಾನು ಬಂದು ಕೆಲಸ ಮುಗಿಸ್ಕೊಂಡು ಬರ್ತೇನೆ. ಅಣ್ಣ, ಈ ಸೊಕ್ಕಿನ ಗೌಡ ಸಹಾಯದಿಂದ ನಾನು ನೌಕರಿ ಆಗೋದೆ ಅದು ನನಗೆ ಸಾಧ್ಯವಿಲ್ಲ. ಅದು ನನಗೆ ಸಾಧ್ಯವಿಲ್ಲ. ಲೇ ರಾಯ, ಸಿಕ್ಕಂತೆ ಬಗಳಿದರೆ ನನ್ನ ಬಂದು ಕಿನ್ನಲ್ಲಿರುವ ಗೊಂಡು ನಿನ್ನ ಎದೆಯನ್ನು ಛದ್ರ ಮಾಡುತ್ತೆ. ಸರಿಯಾಗಿ ಮಾತನಾಡ. ನಿನ್ನ ಬಂದಕ್ಕಿನಿಂದ ಒಬ್ಬನ ಮಾತ್ರ ಕೊಲ್ಲಬಹುದು. ಈ ಕೊಂಡಿಂದ ನಿನ್ನಂತ ಸಾವಿರಾರು ಜನ ಕೊಲ್ಲಬಹುದು. ನಿನ್ನಿಂದ ನನಗೆ ಉಪದೇಶ ಬೇಕಾಗಿಲ್ಲ ಅಣ್ಣ. ಈ ಕೆಟ್ಟ ಬಂಡಿ ರಂಡಿಯ ಮಗನ ಮನೆಗೆ ಏಕಣ್ಣ ಬಂದೆ. ಬೇಕಾದರೆ ಬಡವರ ಕಾಲಿಡಿದು ಹಣ ಕೇಳೋಣ. ಲೇ ಬಾಂಡ ಬೇಕಾದ್ರೆ ಮಕ್ಕಳ್ರ, ಹಣಕ್ಕಾಗಿ ನನ್ನ ನರಮರಿಗೆ ಕಾಲಿಟ್ಟು ನನಗೆ ಸಕ್ಕಿನಿಂದ ಮಾತಾಡಿದೆ ಆ ಮಗಳೇ. ಗೌಡ್ರೆ ಸಮಾಧಾನ, ಅವನಿಗೆ ಬುದ್ಧಿ ನಾನು ಹೇಳುತ್ತೇನೆ. ನೋಡಪ್ಪ ತಮ್ಮ, ಹೆಂಗ ಬಂದಿರಂಗ ಜಾಗ ಖಾಲಿ ಮಾಡಿದ್ರ ಒಳ್ಳೇದ. ಇಲ್ಲ ಅಂದ್ರೆ ಬಂದು ನನ್ಗೊಂಡು ಮಾತಾಡ್ತಾವ ನಿಮ್ಮ ಗೊಂಡ. ಲೇ ರಾಯ, ನನ್ನ ಮನೆಯಿಂದ ಹೊರಟು ಹೋಗುವೇ ಇಲ್ಲ, ಕತ್ತಿರ ಆಚೆ ಹೋಗಬೇಕು. ಲೇ ಗೌಡ, ಲೇ ಸಕ್ಕಿನ ಶ್ರೀಮಂತ, ಏನು ಹೇಳಿದ ನನ್ನ ಗೆಳೆಯನ ಸಂಸಾರವನ್ನು ಸರ್ವನಾಶ ಮಾಡಿ ವಿಷ ಸೇರಿಸಿ ಇಂದೆಲ್ಲ ನಾಳೆ ನಿನ್ನ ಬೀದಿಯಲ್ಲಿ ಭಿಕ್ಷುಕನಾಗಿ ತಿರುಗುವಾಗ ಮಾಡದಿದ್ದರೆ ನನ್ನ ಹೆಸರು ಕ್ರಾಂತಿಗಾಗಿ ಸಿಡಿಗಟ್ಟ ಕಲಿಯುವುದರ ಕ್ರಾಂತಿಗಾಗಿ ಸಿಡಿದ ಕಲಿಯುಗದ ರಾಯಣ್ಣ. ಲೇ ರಾಯ, ಆ ನಿನ್ನ ಗೆಳೆಯ ಸೃಜನಗಾದ ಗತಿ ನಿನಗೂ ಬರುತ್ತದೆ ಮಗಳೇ. ಲೇ, ಅಲ್ಲಿವರೆಗೆ ನಾನೇನು ಬಯತಂತಿದ್ರೆ ಅದು ನಿನ್ನ ಮೂರ್ಖತನ. ಬಂದು ನೋಡ್ರೆ ಮಗನ ಈ ರಾಯನ ಪೌರುಷ ಹೋಗ್ತದೆ ಎಂದು. ಲೇ ರಾಯ, ಸುಮ್ಮನೆ ನನ್ನ ಮನೆಯಿಂದ ಹೊರಟು ಹೋಗ. ಇಲ್ಲವಾದರೆ ನಿನ್ನ ಪ್ರಾಣ ಪಕ್ಷಿ ಯಮನ ಪಾದ ಸೇರಬೇಕಾಗುತ್ತದೆ. Be careful. ಗೌಡ್ರೆ ನೀವು ತಪ್ಪು ತಿಳಿಬೇಡ್ರಿ, ಅವನಿಗೆ ಬುದ್ಧಿ ನಾನು ಕಲಿಸುತ್ತೇನೆ. ಬಾಣ, ಈ ಕಂತ್ರಿ ನಾಯಿ ಮನೆಗೆ ಬರೋದು ಒಂದೇ, ಯಾವುದಾದ್ರು ಹಾಳ ಬಾಯಿಗೆ ಬರೋದು ಒಂದೇ. ಬಾಣ, ಹೋಗೋಣ. ಕರೆಂಟ್ ತಂತಿ ನೋಡಕ್ ಮಾತ್ರ ತಂಪು, ಅದ್ರ ಮೊಟ್ಟ ಹಾಕೋದ್ರೆ ಸೊಟ್ಟೆ ಬೂದಿ ಹಾಗೆ ಹೋಗ್ತೀಯ. ಬೆಟ್ಟ ಎಷ್ಟೇ ದೊಡ್ಡ ಬೆಳೆದರು ಅದ್ರ ಸುಟ್ಟ ಹಾಕಕ್ಕೆ ಒಂದೇ ಒಂದು ಕಿಡಿ ಸಾಕ್ಷಿ. ಬರ್ತೇನೆ. ಲೇ ಬಾಂಡ ಬಡ್ಡಿ ಮಕ್ಕಳ್ರ, ನಿಮ್ಮಂತ ಬೆಷ್ಟ ಬಡಕೊಂಡಿಗಳನ್ನು ನಾನು ಕಂಡಿದ್ದೇನೆ. ನನ್ನ ಕಾಲನ್ನು ಬಿದ್ದು ಸತ್ತು ಸ್ವರ್ಗ ಸೇರಿದ್ದಾರೆ. ಇನ್ನು ನೀವೇನಕ್ಕೆ ಸಂಜೆ ಪಾಪಗಳಿಗೆ ಲೇ ಪರಮೇಶಿ, ಹೇಳ್ರಿ ಗೌಡ್ರ. ಇನ್ನು ಈ ಬಡ ಭಿಕಾರಿಗಳನ್ನು ಸುಮ್ಮನೆ ಬಿಟ್ರೆ ನಮ್ಮ ಕೆಲಸಕ್ಕೆ ಅಡ್ಡಿ ಆಗುತ್ತಾರೆ. ಇದಕ್ಕೊಂದು ಪ್ಲಾನ್ ಮಾಡಲೇಬೇಕು. ಗೌಡ್ರ, ನಮ್ಮ ಕೈಯಾಗ ಕಾನೂನು ಕಾಕಿ ಇರುವಾಗ ನೀವ್ಯಾಕೆ ಚಿಂತೆ ಮಾಡ್ತೀರಿ? ಹೆಂಗ ಆಟ ಆಡ್ಬೇಕಂತ ನಿಮಗ ಆಮ್ಯಾಗ ಹೇಳ್ಕೊಡ್ತೇನೆ. ಬರ್ರಿ ಗೌಡ್ರ, ಹೋಗೋಣ. ನಡೆ ಹಾಗಾದ್ರಿ, ಹೋಗೋಣ.